ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವ್ರದ್ದೇನೋ ಉತ್ಸವ ಮಾಡ್ತಾರೆ. ಪೋಕ್ಸೋ ಕಾನೂನು ಅದ್ರಲ್ಲಿ ಬೇಲ್ ಮೇಲೆ ಇದ್ದೀರಾ ನೀವು. 18 ವರ್ಷದ ಒಳಗೆ ಇರ್ತಕ್ಕಂಥ ಒಂದು ಹೆಣ್ಮಗಳನ್ನ ನೀವು ತಪ್ಪಿ ಮುದ್ದಾಡಿ ರೇಪ್ ಮಾಡಿದ್ರ ಅಲ್ಲೋ ಬೇಲ್ ತಂದ್ಬಿಟ್ರೆ ಈ ಕೋರ್ಟ್ಗಳೇನಾಗಿದ್ದಾವೆ, ಕೋರ್ಟ್ಗಳು ಜಾತಿ ಮೇಲೆ ನಡೀತಾ ಇದ್ದಾವೆ, ಪಾರ್ಟಿ ಮೇಲೆ ನಡೀತಾ ಇದ್ದಾವೆ, ದುಡ್ಡಿನ ಮೇಲೆ ನಡೀತಾ ಇದ್ದಾವೆ. ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆಯು ಭ್ರಷ್ಟ ಆಗಿದೆ ಅಂತ ಭ್ರಷ್ಟ ಬಿದ್ದೋಗಿದೆ. ಒಬ್ಬ ಮುಖ್ಯಮಂತ್ರಿ ಜೈಲಲ್ಲಿ ಇದ್ರಲ್ಲಿ ಯಾರ ಕಾರಣ ನಿಮ್ ಮಗ ನಿಮ್ ಸೈನ್ ಅವನೇ ಮಾಡ್ದ ಕೆಲವು ಫೈಲ್ಗಳಿಗೆ ಸಿಕ್ಕಾಕೋತು. ಯಡಿಯೂರಪ್ಪನವರು ಸೈಕಲ್ ಅಲ್ಲಿ ತಿರುಗಿ ಅಲ್ಲಿ ತಿರುಗಿ ಪಕ್ಷ ಕಟ್ಟುವುದಿಲ್ಲ, ನಾನು ಅಲ್ಲಿಗಳಿತಾ ಇದ್ದಾರೆ. ಎಸ್, ಜನರ ಮಧ್ಯೆ ಬೆಳೆದಂತ ದೊಡ್ಡ ಲೀಡರು. ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವ್ರದ್ದೇನೋ ಉತ್ಸವ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಮಾತಾಡಿದಿರಿ. ಹೌದು. ಈಗ ಬಿಜೆಪಿ ಹೇಳೋದಂದ್ರೆ ಸುದೀರ್ಘವಾದ ರಾಜಕಾರಣ ಮಾಡಿದ್ದಾರೆ, ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದಾರೆ, ಹಾಗಾಗಿ ಅವ್ರಿಗೊಂದು ದೊಡ್ಡ ಮಟ್ಟದ ಒಂದು ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ. ನೀವು ಅದನ್ನ ಹೆಂಗ್ ನೋಡ್ತೀರಿ? ಇದ್ರ ಅವಶ್ಯಕತೆ ಇತ್ತ? ನಾನು ಯಡಿಯೂರಪ್ಪನವರು ಸೈಕಲ್ ಅಲ್ಲಿ ತಿರುಗಿ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಪಕ್ಷ ಕಟ್ಟಿರೋದನ್ನ ನಾನು ಅಲ್ಲಿಗಳಿತಾ ಇಲ್ಲ. ಎಸ್, ಜನರ ಮಧ್ಯೆ ಬೆಳೆದಂತ ದೊಡ್ಡ ಲೀಡರು. ಓಕೆ. ಬಟ್ ಇವತ್ತು ಅವರು ಈ ದೇಶದ ಕಠಿಣವಾದಂತ ಕಾನೂನು ಯಾವುದು? ಪೋಕ್ಸೋ. ಆ ಪೋಕ್ಸೋ ಕಾನೂನು ಅದ್ರಲ್ಲಿ ಬೇಲ್ ಮೇಲೆ ಇದ್ದೀರಾ ನೀವು. 18 ವರ್ಷದ ಒಳಗೆ ಇರ್ತಕ್ಕಂಥ ಒಂದು ಹೆಣ್ಮಗಳನ್ನ ನೀವು ತಬ್ಬಿ ಮುದ್ದಾಡಿ ರೇಪ್ ಮಾಡ್ಲಿದ್ರ. ಅದೊಂದು ರಾಜಕೀಯ ಪಿತೂರಿ ಅಂತಾರ. ಹೆಂಗ್ರ ಯಾವುದು ಅದೆಲ್ಲ ರಾಜಕೀಯ ಪಿತೂರಿನೇ ಅಂತ ಹೇಳ್ತಾರೆ. ಬಟ್ ಇಲ್ವೇ ಆಗಿಲ್ವೇ? ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿಲ್ವೇ? ಅವರೆಲ್ಲರೂ ಕೇಸ್ ರಿಜಿಸ್ಟರ್ ಆಗಿಲ್ವೇ? ಸುಮ್ನೆ ಕೇಸ್ ರಿಜಿಸ್ಟರ್ ಆಗ್ಬಿಡ್ತು. ದಟ್ಟು ನೀವು ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮ್ಮ ಮೇಲೆ ರಾಜಕೀಯ ಪಿತೂರ ಮಾಡಿ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ಲಿಕ್ಕಾಗುತ್ತಾ? ಆ ಧೈರ್ಯ ಇದೆ ಪೊಲೀಸ್ನವ್ರಿಗೆ ಸುಮ್ನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಂಥದ್ದು. ಹಾಗಾಗಿ ಪೋಕ್ಸೋ 2012ನೇ ಇಸ್ವಿನಲ್ಲಿ ನಾನು ಅವಾಗ ಪಾರ್ಲಿಮೆಂಟ್ ಮೆಂಬರ್ ಇದ್ದೆ. ನಾನು ಲಾಯರ್ ಆಗಿದ್ದರಿಂದ ನಾನು ಐ ವಾಸ್ ಇನ್ ದ ಡ್ರಾಫ್ಟಿಂಗ್ ಕಮಿಟಿ. ಈ ದೇಶದಲ್ಲಿ ಅತ್ಯಂತ ಕಠಿಣವಾದ ಕಾನೂನು ಯಾವುದು ಅಂತಂದ್ರೆ ಅದು ಪೋಕ್ಸೋ. 2019 ಮತ್ತೆ ಅಮೆಂಡ್ಮೆಂಟ್ ಆಯ್ತು. ಪೋಕ್ಸೋದಲ್ಲಿ ಮರಣದಂಡನೆ. ಪೋಕ್ಸೋದಲ್ಲಿ ಏನಪ್ಪಾ ಅಂತಂದ್ರೆ ಬೇರೆ ಕೇಸ್ಗಳಲ್ಲಿ ಆಪಾದಿತ ಅಂತಾರೆ, ತೀರ್ಮಾನ ಆಗುತ್ತೆ ಆಪಾದಿತ. ಪೋಕ್ಸೋದಲ್ಲಿ ಅಪರಾಧಿ. ಸ್ಟ್ರೇಟ್ ಅಪರಾಧಿ ನೀನು. FIR ಆಯ್ತು ಅಂದ್ರೆ ಆರೋಪಿನೇ ಅಪರಾಧಿನೇ ಅಪರಾಧಿ. ಅದನ್ನ ನೀನು ಇಲ್ಲ ನಾನು ಮಾಡಿಲ್ಲ ಅಂತ ನೀನ್ ಪ್ರೂವ್ ಮಾಡ್ಬೇಕದನ್ನ. ಅಲ್ಲೋ ಬೇಲ್ ತಂದ್ಬಿಟ್ರೆ ಈ ಕೋರ್ಟ್ಗಳೇನಾಗಿದ್ದಾವೆ, ಕೋರ್ಟ್ಗಳು ಜಾತಿ ಮೇಲೆ ನಡೀತಾ ಇದಾವೆ, ಪಾರ್ಟಿ ಮೇಲೆ ನಡೀತಾ ಇದಾವೆ, ದುಡ್ಡಿನ ಮೇಲೆ ನಡೀತಾ ಇದಾವೆ. ಕೋರ್ಟ್ಗಳು ನ್ಯಾಯಾಂಗ ವ್ಯವಸ್ಥೆಯು ಭ್ರಷ್ಟ ಆಗಿದೆ ಅಂತ. ವ್ಯವಸ್ಥೆ ಭ್ರಷ್ಟ ಬಿದ್ದೋಗಿದೆ ಎಲ್ರಿ. ಮತ್ತೆ ನ್ಯಾಯಾಂಗ ವ್ಯವಸ್ಥೆಯೇ ಭ್ರಷ್ಟ ಆದಾಗ ಈ ರಾಜ್ಯದಲ್ಲಿ ಹುಡುಕೋದಾದ್ರೂ ಏನನ್ನು ನಾವು ಹುಡುಕೋದಾದ್ರೂ ಏನನ್ನು? ಬಸವಣ್ಣರು ಹೇಳ್ತಾರಲ್ಲ, ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ. ಇಷ್ಟೇ. ಈ ಸುಮ್ನೆ ಬಸವಣ್ಣನ ಭಾಷಣ ಮಾಡ್ತಾರೆ, ಅದು ಬರೀ ಭಾಷಣ ಮಾಡ್ಲಿಕ್ಕೆ ಅಷ್ಟೇ. ನೀವು ಬಸವಣ್ಣವರು, ಅಂಬೇಡ್ಕರ್, ಕನಕದಾಸ, ಕಾಳಿದಾಸ ಎಲ್ಲ ಸುಮ್ನೆ ಬರೀ ಬೊಗಳೆ. ಯಾರು ಪಾಲನೆ ಮಾಡ್ತಾವ್ರೆ? ಕರೆಕ್ಟ್. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಯಾರು ಪಾಲನೆ ಮಾಡ್ತಾವ್ರೆ? ಇವತ್ತು ಏನಾಗಿದೆ? ಅದು ಅವಶ್ಯಕತೆ ಇರ್ಲಿಲ್ಲ ಅಂತೀರಿ. ದುರ್ಗದ ಯಡಿಯೂರಪ್ಪನವರ ಉತ್ಸವ ಇದನ್ನ ನೋಡಿದ್ರೆ ಓಕೆ, ಅದೊಂದು ಸಮಾರಂಭ. ಏನಾದ್ರು ಬಿಜೆಪಿಗೆ ಮತ್ತೆ ಯಡಿಯೂರಪ್ಪ ಅನಿವಾರ್ಯ ಅಂತನಾ, ಅಥವಾ ಬಿಜೆಪಿ ಸ್ಥಿತಿ ಹೇಗಿದೆ ಅಂತ? ಅಪೋಸಿಷನ್ ಪಾರ್ಟಿ ಅದು ಈಗ ಮಗನನ್ನ ಬಿಂಬಿಸ್ಲಿಕ್ಕೆ. ನೀವು ಜೈಲಲ್ಲಿ ಇದ್ರಲ್ಲ ಯಡಿಯೂರಪ್ಪ 3 ತಿಂಗಳು, ಯಾರು ಕಾರಣ ಅದಕ್ಕೆ? ಒಬ್ಬ ಮುಖ್ಯಮಂತ್ರಿ ಜೈಲಲ್ಲಿ ಇದ್ರಲ್ಲಿ ಯಾರಿಗೆ ಕಾರಣ? ನಿಮ್ ಮಗ ನಿಮ್ ಸೈನ್ ಅವನೇ ಮಾಡ್ದ ಕೆಲವು ಫೈಲ್ಗಳಿಗೆ ಸಿಕ್ಕಾಕೋತು. ನೀವು ಜೈಲಲ್ಲಿ ಇಲ್ವೇ? ಜೈಲಲ್ಲಿದ್ದು ಪೋಕ್ಸೋದಲ್ಲಿದ್ದು ಇಷ್ಟೆಲ್ಲ ಇದ್ದು ಓಹೋ ನಾನು ಸತ್ಯವಂತ ಪತಿವೃತ್ತಿ ಯಾರು ಒಪ್ತಾರೆ? ಅದನ್ನ ಇವತ್ತಿನ ದಿವಸ ನೀವು ವೈಭವೀಕರಿಸ್ತೀರ. ನೀವು ವೈಭವೀಕರಿಸೋದ? ನೀವು ಅದರಿಂದ ಫ್ರೀ ಆಗಿ ಮೊದಲು ಈ ಕೇಸ್ಗಳಿಂದ ಈಚೆ ಬನ್ನಿ. ಈಚೆ ಬಂದು ಮಾಡಿ ದೊಡ್ಡ ಮೆರವಣಿಗೆ ನಾವು ಬರ್ತೀವಿ. ತೊಂದರೆ ಇಲ್ಲ ಅವಾಗ, ಅಡ್ಡಿ ಇಲ್ಲ ಅವಾಗ.